ಒಳ ಮೀಸಲಾತಿ ಜಾರಿ ಮಾಡದೇ ಕಾಲಹರಣ ಮಾಡುವ ಉದ್ದೇಶದಿಂದ ಈ ಕಾಂತರಾಜ್ ವರದಿಯನ್ನು ಹೊರಗಡೆ ತಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಾನು ಕೇಳ್ತೀನಿ, SC ಒಂದೇ ಗ್ರೂಪ್ ಇತ್ತು, ಯಾವತ್ತೂ ಕೂಡ ಇದು ಆಗಿದ್ದಲ್ಲ. ಅಸ್ಪೃಶ್ಯರಲ್ಲಿ 5 ಕಮ್ಯುನಿಟಿಗಳೇನು ಅಸ್ಪೃಶ್ಯರಿದ್ದಾರೆ, ಯಾವತ್ತೂ ಕೂಡ 1950ರಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂದಾಗೂ ಕೂಡ ಅವ್ರು ಹೇಳಿದರು SC ಒಂದೇ ಗ್ರೂಪ್ ಮಾಡಿದ್ದರು. ಇವರು ಇವತ್ತು ಲೆಫ್ಟು ರೈಟು ಅಂತ ಮಾಡಿದ್ದಾರೆ. ಇದು ಜಾತಿಗಳ ಮಧ್ಯೆ ಕಂದಕ ನಿರ್ಮಾಣ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರದ ಉದ್ದೇಶ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಆಗಸ್ಟ್ 1ನೇ ತಾರೀಕಿಗೇನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದನ್ನು ಅನುಷ್ಠಾನಕ್ಕೆ ತೊಗೊಂಡು ಬನ್ನಿ. ನೆರೆ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರದಲ್ಲಿ ಮತ್ತು ಪಂಜಾಬದಲ್ಲಿ, ಹರಿಯಾಣದಲ್ಲಿ ಈಗಾಗಲೇ ಜಾರಿಗೆ ತಂದರು. ನೀವು ವಿಳಂಬ ಮಾಡದೇ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದು ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ ಸಿದ್ದರಾಮಯ್ಯನವರು ಜನರಿಗೆ ಮೋಸ ಮಾಡಿ 2,000 ರೂಪಾಯಿ ಕೊಟ್ಟಿವಿ ಅಂತೇಳಿ ಅದನ್ನೇ ದೊಡ್ಡದಾಗಿ ಹೇಳಿಕೊಂಡು ಪುಕ್ಕಟ್ಟ ಬಸ್ನಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿದ್ವಿ ಅಂತೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದರು. ಅದರ ಜೊತೆಯಲ್ಲಿ ಇನ್ನೊಂದು ಭಾಳ ಮಹತ್ವದ ಈ ಹುನ್ನಾರ ಇರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆಗಸ್ಟ್ 2024 ಒಳ ಮೀಸಲಾತಿ ಕೊಡಬೇಕು SC ಜನಾಂಗದಲ್ಲಿ ಅಂತ ಆದೇಶ ಮಾಡ್ತಲ್ಲ, ಅದನ್ನು ಅನುಷ್ಠಾನಕ್ಕೆ 8 ತಿಂಗಳಾದರೂ ತರಲಿಲ್ಲ. ಕಾಂಗ್ರೆಸ್ಸಿನ 2023 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದಿದ್ರಿ. ಈಗ ದತ್ತಾಂಶ ಸರಿ ಇಲ್ಲ ಅಂತ ಹೇಳ್ತೀರಿ, ಮತ್ತೊಂದು ಕಮಿಷನ್ ನೇಮಿಸ್ತೀರಿ. ಇಂಥ ಮೋಸದ ಆಟ ಬಿಡಬೇಕು. ನನಗನ್ನಿಸ್ತದ ಈ ಕಾಂತರಾಜ್ ವರದಿಯನ್ನು ಬಹಿರಂಗಗೊಳಿಸಿ ಅದರಿಂದ ಆಕ್ಷೇಪಣೆಗಳನ್ನು ಪಡೆದು ಈ ಒಳ ಮೀಸಲಾತಿ ಜಾರಿ ಮಾಡದೇ ಇರತಕ್ಕಂಥ ಹುನ್ನಾರವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ.